ಈ ಸ್ಟಾಕ್ ನ ಚೆಕ್ ಮಾಡಿ ಮ್ಯಾನಿಪುಲೇಷನ್, ಪಾರ್ಟಿಸಿಪೇಷನ್ ಅಂಡ್ ವಾಲ್ಯೂಮ್ ಕನ್ಫರ್ಮೇಷನ್ ಈ ಮೂರು ಒಟ್ಟಿಗೆ ಎಲ್ಲಿ ಬಂದಿರುತ್ತೋ ಆ ಲೊಕೇಶನ್ ನಾವು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರೀತೀವಿ. ಒನ್ಸ್ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆದ್ಮೇಲೆ ಅಲ್ಲಿಂದಾನೇ ಒಂದು ಬಿಗ್ ಮೂವ್ ಅನ್ನೋದು ಬರುತ್ತೆ. ಈ ಸ್ಟಾಕು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದಾಗ 600+% ಮೊಮೆಂಟಮ್ ಕೊಟ್ಟಿದೆ. ಹಾಗೇನೆ ಈ ಸ್ಟಾಕ್ ನು ಸಹ ಚೆಕ್ ಮಾಡಿ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದ್ರೆ 300+% ಮೊಮೆಂಟಮ್ ಕೊಟ್ಟಿದೆ. ಸ್ಕ್ಯಾನರ್ ನ ಯೂಸ್ ಮಾಡಿಕೊಂಡು ಜಸ್ಟ್ ಒನ್ ಸಿಂಗಲ್ ಕ್ಲಿಕ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ. ಹಾಯ್, ಐ ಆಮ್ ಚಲಪತಿ, ಫೌಂಡರ್ ಆಫ್ TSM Innovations, ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಅಂಡ್ NISM ಸರ್ಟಿಫೈಡ್. ಕಳೆದ 5 ವರ್ಷಗಳಿಂದ ಟೆಕ್ನಿಕಲ್ ಅನಾಲಿಸಿಸ್ ನ ಟೀಚ್ ಮಾಡ್ತಾ ಇದ್ದೀನಿ. ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ. ಜೊತೆಗೆ ದಿನಕ್ಕೆ ಜಸ್ಟ್ 3 ರಿಂದ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಜನರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಮ್ಮ ಅಪ್ಕಮಿಂಗ್ ಫ್ರೀ 1 hour ಮಾಸ್ಟರ್ ಸೆಷನ್ ಗೆ ಜಾಯ್ನ್ ಆಗಿ. ಕೆಳಗೆ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಮಾಸ್ಟರ್ ಸೆಷನ್ ಭೇಟಿಯಾಗೋಣ. ಸಿ ಯು. ನೆಕ್ಸ್ಟ್ ಬಂದು AMO ಆರ್ಡರ್. AMO ಆರ್ಡರ್ ಏನಪ್ಪಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದು ಬೇಸಿಕಲಿ ವರ್ಕಿಂಗ್ ಪ್ರೊಫೆಷನಲ್ಸ್, ಬಿಸಿ ಪೀಪಲ್ಗೆ ಯೂಸ್ ಆಗುವಂತ ಆರ್ಡರ್ ಇದು. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದೋ ಒಂದು ಸ್ಟಾಕ್ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಇವತ್ತು, ಓಕೆನಾ? ಸೊ ಇವತ್ತು ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಈ ತರ ಒಂದು ಬಿಗ್ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತಿದೆ. ಇಲ್ಲ ನಾಳೆ ಒಂಥರ ಒಂದು ಬಿಗ್ ಬೈಯಿಂಗ್ ಕ್ಯಾಂಡಲ್ ಬರೋ ಚಾನ್ಸಸ್ ತುಂಬಾ ಇದೆ ನಾಳೆ. ಸೊ ನಾಳೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ನಾನು ಇಲ್ಲಿ ಬೈ ಮಾಡಬೇಕು ಅಂದ್ರೆ ಬಿಫೋರ್ ಈ ಬಿಗ್ ಮೂವ್. ನನ್ನ ಪ್ರಿಡಿಕ್ಷನ್ ಏನಂತಂದ್ರೆ, ಇವತ್ತು ಸಾಯಂಕಾಲ ಒಳ್ಳೆ ರಿಸಲ್ಟ್ಸ್ ಬಂದಿದೆ, ಸೊ ನಾಳೆ ಬಿಗ್ ಬೂಮ್ ಹೋಗುತ್ತೆ, ನಾನು ಇಲ್ಲೇ ಎಂಟ್ರಿ ಆಗಬೇಕು. ಬಟ್ ಪ್ರಾಬ್ಲಮ್ ಏನಂದ್ರೆ ಆ ಟೈಮಲ್ಲಿ ನಾನು ಅವೈಲೇಬಲ್ ಇರಲ್ಲ. ಮೇ ಬಿ ನಾನು ಟ್ರಾವೆಲಿಂಗ್ ಅಲ್ಲಿ ಇರ್ತೀನಿ, ಇಲ್ಲ ಆಫೀಸಲ್ಲಿ ಇರ್ತೀನಿ, ಮೊಬೈಲ್ ಅಲೋ ಇರಲ್ಲ, ಇಲ್ಲ ಸಮ್ ಪೀಪಲ್ ಅಬ್ರಾಡ್ ಅಲ್ಲಿ ಇರ್ತಾರೆ. ಕೆಲವರು ದುಬೈ ಕಂಟ್ರೀಸ್ ಸಮ್ವೇರ್ ಮ್ಯಾನೇಜ್ ಮಾಡ್ಬೋದು ಟೈಮ್ಸ್ ನ. ಇನ್ ಕೆಲವರು ಇಂಗ್ಲೆಂಡ್, ಅಮೆರಿಕ, ಈ ತರ ಯುರೋಪಿಯನ್ ಕಂಟ್ರೀಸ್, ಅಮೆರಿಕನ್ ಕಂಟ್ರೀಸ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಡಿಫಿಕಲ್ಟಿ ಆಗುತ್ತೆ ಆರ್ಡರ್ಸ್ ನ ಪ್ಲೇಸ್ ಮಾಡಕ್ಕೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಸೊ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಈ AMO ಆರ್ಡರ್ ಇದೆಯಲ್ವಾ, ಇದನ್ನ ಪ್ಲೇಸ್ ಮಾಡಿಬಿಟ್ರೆ ಆರಾಮಾಗಿ ಟ್ರೇಡ್ ಅನ್ನೋದು ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಆ ಪ್ರೈಸ್ಗೆ ನೀವು ಸೆಟ್ ಮಾಡಿರೋ ಪ್ರೈಸ್ ಏನಾದ್ರು ಕರೆಕ್ಟ್ ಇದ್ರೆ ಆ ಪ್ರೈಸ್ಗೆ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ನೀವು ಮಾರ್ಕೆಟ್ ಆರ್ಡರ್ನ ಚೂಸ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರು ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಯಾವ ಪ್ರೈಸ್ಗೆ ಓಪನ್ ಆಗುತ್ತೋ ಆ ಸ್ಟಾಕು ಆ ಪ್ರೈಸ್ಗೆ ಎಕ್ಸಿಕ್ಯೂಟ್ ಅನ್ನೋದು ಆಗ್ಬಿಡತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟಾಕ್ ಮುಖಾಂತರ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಈಗ ನಾನು TCS ಅನ್ನೋ ಸ್ಟಾಕ್ ನ ಬೈ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಬೈ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಈ ತರ ಒಂದು ವಿಂಡೋ, ಒಂದು ಪಾಪ್ಅಪ್ ಓಪನ್ ಆಯ್ತು. ಸೊ ಕ್ವಿಕ್, ರೆಗ್ಯುಲರ್, ಕವರು ನಾವು ತಿಳ್ಕೊಂಡಿದೀವಿ ಆಲ್ರೆಡಿ. ಈಗ AMO ನಲ್ಲಿ ಫಸ್ಟ್ ನೀವು AMO ಇಂಟ್ರಾಡೇ ಮಾಡ್ಬೇಕಾ, ಲಾಂಗ್ ಟರ್ಮ್ ಮಾಡ್ಬೇಕಾ? ಅಂದ್ರೆ ನೀವು AMO ನ ಅವತ್ತೇ ಬೈ ಮಾಡಿ ಅವತ್ತೇ ಪೊಸಿಷನ್ ನ ಕ್ಲೋಸ್ ಮಾಡ್ಬೇಕು ಅನ್ಕೊಂಡಿದ್ರಾ, ಇಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕು ಅನ್ಕೊಂಡಿದ್ರಾ? ಬೈ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಗೆ ಯಾವಾಗೂ ಲೆಟ್ಸ್ ಸೇ ಒಂದು 10 ದಿನ, 15 ದಿನ, 20 ದಿನ, 1 ತಿಂಗಳ ಹತ್ರ ಹೋಲ್ಡ್ ಮಾಡಿ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೋ, ಒಳ್ಳೆ ಪ್ರಾಫಿಟ್ ನಿಮ್ಗೆ ಯಾವಾಗ ಕನ್ವಿನ್ಸ್ ಆಗುತ್ತೋ ಅವಾಗ ಸೆಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಸೊ ಎರಡರಲ್ಲಿ ಯಾವ್ದು ಮಾಡ್ಬೇಕು ಅನ್ಕೊಂಡಿದ್ರಾ ಅದು ಕ್ಲಾರಿಟಿ ಇರಲಿ ಫಸ್ಟ್, ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ನಾನು CNC ಲಾಂಗ್ ಟರ್ಮ್ ನಾನು ಬೈ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಕ್ಯಾಶ್ ಅಂಡ್ ಕ್ಯಾರಿ. ಸೊ ಎಷ್ಟು ಸ್ಟಾಕ್ಸ್ ನ ಬೈ ಮಾಡ್ಬೇಕು ನಾನು? 100 ಕ್ವಾಂಟಿಟಿ ಬೈ ಮಾಡ್ಬೇಕಾ? 100 ಕ್ವಾಂಟಿಟಿ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಎಷ್ಟು ರೂಪಾಯಿ ಇರ್ಬೇಕು ನಿಮ್ ಡಿಮ್ಯಾಟ್ ಅಲ್ಲಿ ಅಂತ ಇಲ್ಲಿ ತೋರಿಸುತ್ತೆ. 4,28,735 ರೂಪಾಯಿ ಇರಬೇಕು. ಇದು ಸ್ವಲ್ಪ ವೇರಿನೂ ಆಗ್ಬೋದು. ಯಾಕೆ ಅಂತಂದ್ರೆ ಇದು ಇವಾಗಿರೋ ಪ್ರೈಸ್ಗೆ ನಾಳೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಇದೊಂದು ಚೂರ್ ಮೇಲೆಗೆ ಅಥವಾ ಕೆಳಗಡೆನೂ ಆಗ್ಬೋದು. ಅದು ಕೇರ್ಫುಲ್ ಆಗಿರಿ. ಈಗ ನೀವು ಇಲ್ಲಿ ಕಂಡೀಷನ್ಸ್ ಏನ್ ಕೊಡ್ತಿದ್ರಾ, ನೆಕ್ಸ್ಟ್ AMO ಅಂದ್ರೆ ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಕ್ಲೋಸ್ ಆಗೋಗಿದೆ ಈಗ, ಕರೆಕ್ಟಾ? ಸೊ ಈಗ ನಾವು ಇರೋದು 454 ಅಲ್ಲಿ. ಈಗ ಸ್ನೇಹಿತರೆ, RP ಟೆಕ್ ಅನ್ನೋ ಸ್ಟಾಕ್ ನನ್ ವ್ಯೂ ಏನಂದ್ರೆ ಒಂದು ಬುಲ್ಲಿಶ್ ಮೊಮೆಂಟಮ್ ಹೋಗುತ್ತೆ ಅಂತ. ಲೆಟ್ಸ್ ಸೇ ನಾವ್ ಇಲ್ಲಿ ಒಂದು ಟ್ರೇಡ್ ತಗೊಂಡಿದ್ವಿ, ನಾನು ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ಕ್ಲೋಸಿಂಗ್ ಅಲ್ಲಿ ನಾವು ಟ್ರೇಡ್ ನ ತಗೊಂಡ್ವಿ. ಏನಕ್ಕೆ ತಗೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಡೇ ಈ ತರ ಬೂಮ್ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಅದನ್ನ ಮೊಮೆಂಟಮ್ ಕ್ಯಾಪ್ಚರ್ ಅಂತ ಕರಿತೀವಿ. ಸೊ ಈ ತರ ಬೂಮ್ ಹೋಗಿದೆಯಲ್ಲ, ಸೊ ಇದನ್ನ ಮೊಮೆಂಟಮ್ ಕ್ಯಾಪ್ಚರ್ ಅಂತ ಕರಿತೀವಿ. ಅದು ಹೇಗೆ ಆಗುತ್ತೆ ಅಂತಂದ್ರೆ, ಲೆಟ್ಸ್ ಸೇ ಇವತ್ತಿನ ವಾಲ್ಯೂಮ್ ಅನ್ನೋದು ತುಂಬಾ ಬಂದಿದೆ. ಅಟ್ ದ ಸೇಮ್ ಟೈಮ್ ಏನ್ ರೀಸೆಂಟ್ ಪ್ರೈಸ್ ಆಕ್ಷನ್ ಇತ್ತು ಅದನ್ನ ಟ್ರೂ ಬ್ರೇಕ್ಔಟ್ ಕೊಟ್ಟಿದ್ದಾನೆ. ಈ ಪಾಯಿಂಟ್ ಅಲ್ಲಿ ಟ್ರೂ ಬ್ರೇಕ್ಔಟ್ ಇದೆ ಅಂಡ್ ಈ ಪಾಯಿಂಟ್ ನ ಬ್ರೇಕ್ಔಟ್ ಮಾಡಿ ಜಸ್ಟ್ ಅದ್ರ ಇನ್ಸೈಡ್ ಕ್ಲೋಸ್ ಮಾಡಿದ್ದಾನೆ. ಸೊ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಬಿಗ್ ವಾಲ್ಯೂಮ್ ವಿತ್ ಬಿಗ್ ಬೈಯಿಂಗ್ ಕ್ಯಾಂಡಲ್ ವಿತ್ ರೀಸೆಂಟ್ ಪ್ರೈಸ್ ಆಕ್ಷನ್ ಬ್ರೇಕ್ಔಟ್, ಇನ್ನ ಒಂದಷ್ಟು ಕಂಡೀಷನ್ಸ್ ಇದೆ. ಸೊ ಇವೆಲ್ಲ ಮೀಟ್ ಆದಾಗ ನಂಗೆ ಏನಾಗುತ್ತೆ, ಒಂದು ಸ್ಟಾಕ್ ಅನ್ನೋದು ಒಂದು ಒಳ್ಳೆ ಮೊಮೆಂಟಮ್ ಕ್ಯಾಪ್ಚರ್ ನ ಮಾಡ್ಕೋಬಹುದು ಅಂತ ನಮ್ಗೊಂದು ಐಡಿಯಾ ಬರುತ್ತೆ. ಸೊ ಯಾವಾಗ ನನ್ಗೆ ಈ ತರ ಒಂದು ಐಡಿಯಾ ಬಂದು ನೋಡಿ, ಇಲ್ಲಿಂದ ನೆಕ್ಸ್ಟ್ ಏನಾಗಿದೆ ಸ್ಟಾಕ್, ಅದು ಇಲ್ಲಿಂದ 16% ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಅಪ್ ಹೋಗಿದೆ. ಸೊ ಈ ತರ ಒಂದು ಕ್ಯಾಪ್ಚರ್ ನಾನು ಮಾಡ್ಕೋಬೇಕು. ಬೈ ಎನಿ ಚಾನ್ಸ್ ನಾನು ಇಲ್ಲಿ ಮಿಸ್ ಮಾಡ್ಬಿಟ್ಟೆ ಟ್ರೇಡ್ ನ, ಓಕೆನಾ? ಕ್ಲೋಸಿಂಗ್ ಟೈಮ್ ಅಲ್ಲಿ ನಾನು ಅವೈಲೇಬಲ್ ಇರಲಿಲ್ಲ, ನಾನು ಮಿಸ್ ಮಾಡ್ಬಿಟ್ಟೆ. ಬಟ್ ನನಗೆ ನೆಕ್ಸ್ಟ್ ಡೇ ನಾಳೆ ಓಪನ್ ಆಗಿದ ತಕ್ಷಣ ನನಗೆ ಸ್ಟಾಕ್ ಬೈ ಆಗಬೇಕು.
ಮಾರ್ಕೆಟ್ ಆ ಸ್ಟಾಕ್ ಎಲ್ಲಿ ಓಪನ್ ಆಗುತ್ತೋ ಇಮಿಡಿಯೇಟ್ ಆಗಿ ನನ್ನ ಆರ್ಡರ್ ಎಕ್ಸಿಕ್ಯೂಟ್ ಆಗಬೇಕು. ಬಟ್ 2 ಚಾಲೆಂಜಸ್ ಇದೆ. ಒಂದು, ನಾನು ಅವೈಲೇಬಲ್ ಇರಲ್ಲ. ಓಕೆನಾ? ಸೊ ನಾನು ಆ ಟೈಮಲ್ಲಿ ನಾನು ಮೇ ಬಿ ಆಫ್ಟರ್ ಅಬ್ರಾಡ್ ಕಂಟ್ರೀಸ್ ಇರೋದ್ರಿಂದ, ಇಲ್ಲ ಅಂತಂದ್ರೆ ನಾನು ಆಫೀಸಲ್ಲಿ ಮೊಬೈಲ್ ಅಲೋ ಇಲ್ಲ, ಇಲ್ಲಾಂದ್ರೆ ನಾನು ಟ್ರಾವೆಲಿಂಗ್ ಅಲ್ಲಿ ಇರ್ತೀನಿ. ಸೊ ಈ ಒಂದು ಚಾಲೆಂಜಸ್ ಇಂದ ನಾನು ಅವೈಲೇಬಲ್ ಇರಲ್ಲ. ಅದು ಒಂದು ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ಬಂದು ಈ ಸ್ಟಾಕ್ ಗ್ಯಾಪ್ ಅಪ್ ಓಪನ್ ಆಗ್ಬೋದು, ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗ್ಬೋದು. ಅದ್ ನಂಗೆ ಗೊತ್ತಿಲ್ಲ. ಬಟ್ ನನಗೊಂದು ಪ್ರೈಸ್ ಬೇಕು, ಒಂದು ರೇಂಜ್ ಅಲ್ಲಿ ನನಗೆ ಬೈ ಆಗ್ಬೇಕು. ಲೆಟ್ಸ್ ಸೇ ಈ ಕ್ಲೋಸಿಂಗ್ ಪ್ರೈಸ್ ಇಂದ 1% ಮೇಲ್ಗಡೆ ಅಥವಾ 1% ಕೆಳಗಡೆ, ಇನ್ ಬಿಟ್ವೀನ್ ಅಲ್ಲಿ ಎಲ್ಲಾದ್ರೂ ಸಿಗ್ಲಿ ನನಗೆ ಆ ಪ್ರೈಸ್ ಅನ್ನೋದು ಎಕ್ಸಿಕ್ಯೂಟ್ ಆಗಬೇಕು. ಸೊ 2 ಚಾಲೆಂಜಸ್ ಇದೆ ನನಗೆ. ಸೊ ಅವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಒಂದು ಪ್ರೈಸ್ ಸೆಟ್ ಮಾಡ್ಕೊಂತೀನಿ, ಯಾವ ಪ್ರೈಸ್ಗೆ ನಾನು ನಾಳೆ ಬೈ ಮಾಡ್ಬೇಕಂತ ಹೇಳ್ಬಿಟ್ಟು. ಲೆಟ್ಸ್ ಸೇ ಈ ಕ್ಲೋಸಿಂಗ್ ಇಂದ 1% ಮೇಲ್ಗಡೆ ನಾನು ಮ್ಯಾಕ್ಸಿಮಮ್ ಪ್ರೈಸ್ 1% ಮೇಲೆ ತಗೊಳಕ್ಕೆ ನಾನು ರೆಡಿ ಇದ್ದೀನಿ. ಅದಕ್ಕಿಂತ ಜಾಸ್ತಿ ತಗೊಳಕ್ ರೆಡಿ ಇಲ್ಲ. ಇಲ್ಲ ಅಂತಂದ್ರೆ ಎಲ್ಲಿ ಓಪನ್ ಆಗುತ್ತೋ ಅಲ್ಲೇ ಬೈ ಮಾಡ್ಬಿಡ್ತೀನಿ. ಲೆಟ್ಸ್ ಸೇ ಇಲ್ಲಿ ಓಪನ್ ಆಗುತ್ತಾ, ಅಲ್ಲೇ ಬೈ ಆಗುತ್ತೆ. ಅದಾದ್ಮೇಲೆ ನಾನು ಮ್ಯಾನ್ಯುಯಲ್ ಆಗಿ ಸ್ಟಾಪ್ ಲಾಸ್ ನ ನಾನು ಚೆಕ್ ಮಾಡ್ಕೊಂತೀನಿ, ಎಲ್ಲಿ ತನಕ ಸ್ಟಾಪ್ ಲಾಸ್ ಇಟ್ಕೋಬೇಕಂತ ಹೇಳ್ಬಿಟ್ಟು. ಸೊ ಈ ತರ ಒಂದು ಚಾಲೆಂಜಸ್ ಅಲ್ಲಿ ನಮಗೆ ಬೆಸ್ಟ್ ಸೂಟಬಲ್ ಆಗೋ ಆರ್ಡರ್ ಯಾವ್ದಪ್ಪ ಅಂತಂದ್ರೆ AMO ಅಂತ ಕರಿತೀವಿ, ಅಂದ್ರೆ ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂತ. ಈಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ಇಲ್ಲಿ ಆರ್ಪಿಟೆಕ್ ಅನ್ನೋ ಸ್ಟಾಕ್ ಮೇಲೆ ಬೈ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಹೆಸರೇ ಹೇಳತ್ತಲ್ವಾ, ಆಫ್ಟರ್ ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಮುಗಿದ ನಂತರ 9 ಕಾಲಿಂದ 3:30 ತನಕ ಏನ್ ಮಾರ್ಕೆಟ್ ಇರುತ್ತೋ ಲೈವ್ ಮಾರ್ಕೆಟ್, ಅದು ಮುಗಿದ ನಂತರ ನೀವು AMO ನ ಪ್ಲೇಸ್ ಮಾಡಿ ಅಂತ ಹೇಳುತ್ತೆ. ಸೊ ಜೆರೋದಲ್ಲಿ ನಾವು AMO ಪ್ಲೇಸ್ ಮಾಡೋದು 4 ಗಂಟೆ ಅಂದ್ರೆ 4 PM ಇಂದ ಹಿಡಿದು ನೆಕ್ಸ್ಟ್ ಡೇ. ಓಕೆನಾ? ನೆಕ್ಸ್ಟ್ ಡೇ ಎಷ್ಟು ತನಕ ನಾವು ಪ್ಲೇಸ್ ಮಾಡ್ಬೋದು ಅಂದ್ರೆ 9 AM ತನಕ ಅಥವಾ 8:59. ಓಕೆನಾ? 8:59 AM. ಸೊ ಲಾಸ್ಟ್ ಕೊನೆ ನಿಮಿಷ ಇನ್ನೇನ್ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋ ಟೈಮ್ಗೆ ಲಾಸ್ಟ್ ಮಿನಿಟ್ ತನಕ ನೀವೇನ್ ಮಾಡ್ಬೋದು, ಈ AMO ಆರ್ಡರ್ ನ ಪ್ಲೇಸ್ ಮಾಡ್ಬೋದು, ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್ ನ. ಓಕೆನಾ? ಸೊ ನಾನು ನಿಮ್ಗೆ ಒಂದು ಪ್ಲೇಸ್ ಮಾಡಿ ತೋರಿಸ್ಕೊಡ್ತೇನೆ. ಸೊ ಈಗ ನಾನು AMO ಚೂಸ್ ಮಾಡ್ಕೊಂಡಿದ್ದೀನಿ. ಚೂಸ್ ಮಾಡ್ಕೊಂಡ್ರೆ ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕು, ಸೇಮ್ ಯಾವ ಎಕ್ಸ್ಚೇಂಜ್ ಅಲ್ಲಿ ಬೈ ಮಾಡ್ಬೇಕು ಅನ್ಕೊಂಡಿದ್ರ, BSE ನ NSE ನ. ಸ್ಟೆಪ್ ನಂಬರ್ 1 ಯಾವತ್ತೂ ಮರಿಬೇಡಿ. ಸ್ಟೆಪ್ ನಂಬರ್ 2, ಇಂಟ್ರಾಡೇ ಬೈ ಅಂದ್ರೆ ಆ ಆರ್ಡರ್ ನ ಇಂಟ್ರಾಡೇ ನಲ್ಲೇ ಬೈ ಮಾಡಿ ಸೆಲ್ ಮಾಡ್ಬೇಕು ಅನ್ಕೊಂಡಿದ್ರ, ಸೊ ಕ್ಯಾಶ್ ಅಂಡ್ ಕ್ಯಾರಿ ಅಂದ್ರೆ ಆ ಆರ್ಡರ್ ನ ಕ್ಯಾರಿ ಮಾಡ್ಬೇಕು ಅನ್ಕೊಂಡಿದ್ರ, ಹೋಲ್ಡಿಂಗ್ ಮಾಡ್ಕೋಬೇಕು ಅಂದ್ರೆ ಪೊಸಿಷನ್ ಹೋಲ್ಡಿಂಗ್ ಮಾಡ್ಬೇಕು ಅನ್ಕೊಂಡಿದ್ರ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಹೋಲ್ಡಿಂಗ್ ತಗೊಂತೀನಿ, ಅಂದ್ರೆ ನಾನು ಕ್ಯಾಶ್ ಅಂಡ್ ಕ್ಯಾರಿ ತಗೊಂತೀನಿ. ಎಷ್ಟು ಸ್ಟಾಕ್ಸ್ ಬೇಕು, ಲೆಟ್ಸ್ ಸೇ ನಾನೊಂದು 100 ಸ್ಟಾಕ್ಸ್ ತಗೊಂತೀನಿ. ಓಕೆನಾ? ಸೊ 100 ಶೇರ್ಸ್ ನ ನಾನು ಬೈ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕ್ಯಾಶ್ ಅಂಡ್ ಕ್ಯಾರಿನಲ್ಲಿ. ಸೊ ಈಗ ಇಲ್ಲೇನ್ ಹೇಳ್ತಿದೆ, ಎಷ್ಟು ಅಮೌಂಟ್ ಬೇಕಾಗುತ್ತೆ, 40,240 ರೂಪಾಯಿ ದುಡ್ಡು ನಮ್ಮ ಅಕೌಂಟ್ ಅಲ್ಲಿ ಇರಬೇಕಾಗುತ್ತೆ, ಡಿಮ್ಯಾಟ್ ಅಕೌಂಟ್ ಅಲ್ಲಿ. ಅದೊಂದು ಸ್ವಲ್ಪ ಏರುಪೇರ್ ಆಗ್ಬೋದು. ಯಾಕೆ ಅದು ಏರುಪೇರ್ ಆಗುತ್ತೆ ಅಂದ್ರೆ ಸ್ನೇಹಿತರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಮಾರ್ಕೆಟ್ ತಗೊಂತೀನಿ. ಸೊ ಮಾರ್ಕೆಟ್ ತಗೊಳಂಗ್ ಏನಾಗುತ್ತೆ ಅಂದ್ರೆ, 100 ಕ್ವಾಂಟಿಟಿ ಆರ್ಪಿಟೆಕ್ 40,000 ರೂಪಾಯಿ ಇದೆಯಲ್ವಾ, ಅದು ಗ್ಯಾಪ್ ಅಪ್ ಆದ್ರೆ 40,500 ರೂಪಾಯಿ, 41,000 ರೂಪಾಯಿ ಹೋಗುತ್ತೆ. ಗ್ಯಾಪ್ ಡೌನ್ ಆದ್ರೆ 39,800, 39,500 ರೂಪಾಯಿ ಅಥವಾ ಕೆಳಗಡೆ ಬರುತ್ತೆ. ಅಂದ್ರೆ ಈ ಅಮೌಂಟ್ ಒಂದು ಚೂರು ಏರುಪೇರ್ ಆಗುತ್ತೆ, ಡಿಪೆಂಡ್ಸ್ ಆನ್ ದ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಟುಮಾರೋ. ಸೊ ಈಗ ನಾವೇನ್ ಮಾಡ್ತಾ ಇದೀವಿ, ಈ ಅಮೌಂಟ್ ಇನ್ನೊಂದು 2,000 ರೂಪಾಯಿ ಬಫರ್ ಇಟ್ಬಿಟ್ಟು ಡಿಮ್ಯಾಟ್ ಅಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡಿರಿ. ಸೊ ನಾಳೆ ಗ್ಯಾಪ್ ಅಪ್ ಆಯ್ತಂದ್ರೆ ಒಂಚೂರು 2,000ಕ್ಕೆ ಅಡ್ಜಸ್ಟ್ ಆಗುವಂತ ಒಂದಷ್ಟು ಅಮೌಂಟ್ಗೆ ಅದು ಎಕ್ಸಿಕ್ಯೂಟ್ ಆಗ್ಬಿಡತ್ತೆ. ಸೊ ಈಗ ಏನ್ ಸ್ಟೆಪ್ ನಂಬರ್ 1 ಎಕ್ಸ್ಚೇಂಜ್ ನ ಚೂಸ್ ಮಾಡ್ಕೊಂಡೆ. ಸ್ಟೆಪ್ ನಂಬರ್ 2, ನಾನು ಯಾವ್ದು ಲಾಂಗ್ ಟರ್ಮ್ ಮಾಡ್ಬೇಕಾ, ಅಂದ್ರೆ ಪೊಸಿಷನ್ ಮಾಡ್ಬೇಕಾ, ಇಲ್ಲ ಇಂಟ್ರಾಡೇ ಮಾಡ್ಬೇಕಾ ಅಂತ. ಸೊ ನಾನು ಕ್ಯಾಶ್ ಅಂಡ್ ಕ್ಯಾರಿ ತಗೊಂಡೆ. ಸ್ಟೆಪ್ ನಂಬರ್ 3, ಕ್ವಾಂಟಿಟಿನ ಚೂಸ್ ಮಾಡ್ಕೊಂಡೆ. ಸ್ಟೆಪ್ ನಂಬರ್ 4, ನನಗೆ ಮಾರ್ಕೆಟ್ ಪ್ರೈಸ್ ಬೇಕಾ, ಲಿಮಿಟ್ ಆರ್ಡರ್ ಬೇಕಾ. ಅಂದ್ರೆ ಮಾರ್ಕೆಟ್ ಪ್ರೈಸ್ ಅಲ್ಲೇ ನನಗೆ ಎಕ್ಸಿಕ್ಯೂಟ್ ಆಗುತ್ತಾ. ಮಾರ್ಕೆಟ್ ಪ್ರೈಸ್ ಕೊಟ್ರೆ ಏನಾಗುತ್ತೆ ಗೊತ್ತಾ, ಸೊ ನಾಳೆ ಬೆಳಿಗ್ಗೆ ಸ್ಟಾಕ್ ಓಪನ್ ಆಗಿದ ತಕ್ಷಣ ನಿಮ್ಗೆ ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗ್ಬಿಡತ್ತೆ. 9 ಕಾಲ್ಗೆ ಅಂದ್ರೆ 9 ಕಾಲು 1 ಸೆಕೆಂಡ್ಗೆಲ್ಲ ನಿಮ್ಗೆ ಆರ್ಡರ್ ಅನ್ನೋದು ಎಕ್ಸ್ಚೇಂಜ್ ಕಳಿಸ್ಬಿಟ್ಟಿರ್ತಾನೆ ಬ್ರೋಕರ್. ಇಮಿಡಿಯೇಟ್ ಆಗಿ ನಿಮ್ಗೆ ಅಕೌಂಟ್ಗೆ ಶೇರ್ಸ್ ಅನ್ನೋದು ಬಂದ್ಬಿಟ್ಟಿರತ್ತೆ, ಅಂದ್ರೆ ಆರ್ಡರ್ ಅನ್ನೋದು ಎಕ್ಸಿಕ್ಯೂಟ್ ಆಗಿರುತ್ತೆ. ಅದೇ ಲಿಮಿಟ್ ತಗೊಂಡಿದೀನಿ ಅಂತಂದ್ರೆ ನಾನು ಸೆಟ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಕ್ಲೋಸಿಂಗ್ ಎಷ್ಟಿದೆ ಆರ್ಪಿಟೆಕ್, ಲೆಟ್ಸ್ ಸೇ ಇವತ್ತು ಕ್ಲೋಸಿಂಗ್ ಬಂದು ನಮಗೆ 402.40 ಇದೆ. ಸೊ ನಾನೇನ್ ಮಾಡ್ತೀನಿ, ನನಗೆ 402.40 ಬೇಡ, ನನಗೆ 400 ರೂಪೀಸ್ ಬೇಕು. ಸೊ ಈಗ ಏನಾಗುತ್ತೆ ಅಂದ್ರೆ 400 ರೂಪೀಸ್ಗೆ ನೀವು ಪ್ರೈಸ್ ಸೆಟ್ ಮಾಡಿ ಬೈ ಕೊಟ್ಟಾಗ ಅದೇನಾಗುತ್ತೆ ಅಂತಂದ್ರೆ, ನಾಳೆ ಲೆಟ್ಸ್ ಸೇ 405 ರೂಪೀಸ್ ಗ್ಯಾಪ್ ಅಪ್ ಓಪನ್ ಆಯ್ತು ಸ್ಟಾಕ್. ಸೊ ಅವಾಗ ನನ್ನ ಆರ್ಡರ್ ಓಪನ್ ಅಲ್ಲಿ ಇರುತ್ತೆ, ನನ್ನ ಆರ್ಡರ್ ಬಂದು ಪೆಂಡಿಂಗ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದೆ ನಿಮ್ಗೆ? ಸೊ ಅದು ಎಕ್ಸಿಕ್ಯೂಟ್ ಆಗಲ್ಲ. ಯಾವಾಗ 405 ಓಪನ್ ಆಗಿ 400 ತನಕ ಯಾವಾಗ ಮಾರ್ಕೆಟ್ ಅಥವಾ ಸ್ಟಾಕ್ ಆ ಪ್ರೈಸ್ ಬರಲ್ವೋ ಅಲ್ಲಿ ತನಕ ನನ್ನ ಆರ್ಡರ್ ಅನ್ನೋದು ಓಪನ್ ಅಲ್ಲೇ ಇರುತ್ತೆ. ಎಂಡ್ ಆಫ್ ದ ಡೇ ಅದು ಆರ್ಡರ್ ಕ್ಲೋಸ್ ಮಾಡ್ತಾನೆ ಬ್ರೋಕರ್. ಓಕೆನಾ? ಸೊ ಇದು ಬಂದು AMO ಆರ್ಡರ್ ಅಂತ ಕರಿತೀವಿ. ಸೊ ಆಫ್ಟರ್ ಮಾರ್ಕೆಟ್ ಆರ್ಡರ್ಸ್ ಬೇಸಿಕಲಿ ಬಿಸಿ ಪೀಪಲ್ಗೆ ಮಾರ್ಕೆಟ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ, ಲೈವ್ ಮಾರ್ಕೆಟ್ ಓಪನ್ ಆದಕ್ಕ ಅಂತವ್ರಿಗೆ
ಇಲ್ಲ ಅಬ್ರೋಡ್ ಇರ್ತಾರಲ್ವಾ, ಇಂಡಿಯನ್ ಟೈಮು ಮತ್ತೆ ಅಬ್ರಾಡ್ ಟೈಮು ಮ್ಯಾಚ್ ಆಗಲ್ಲ ಅಲ್ವಾ. ಸೊ ಆ ತರ ಅಂತ ಒಬ್ಬ ವ್ಯಕ್ತಿಗಳಿಗೆ ಈ ಎ ಎಂ ಆರ್ಡರ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ಈಗ ನಾನೇನ್ ಮಾಡ್ತಿದ್ದೀನಿ, ಈಗ ಎಲ್ಲ ಸೆಟ್ ಮಾಡಿದ್ದೀನಿ, ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ, ಇಲ್ಲ ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡ್ತೀನಿ. ನನಗೆ ಮಾರ್ಕೆಟ್ ಅಲ್ಲಿ ಓಪನ್ ಆಗಿದ ತಕ್ಷಣ ಈ ಸ್ಟಾಕ್ ಬೇಕು. ಸೊ ಮಾರ್ಕೆಟ್ ಚೂಸ್ ಮಾಡ್ಕೊಂಡಿದ್ದೀನಿ. ನನಗೆ ಚಾರ್ಜಸ್ ₹47.86 ತೋರಿಸ್ತಿದೆ ಅಪ್ರಾಕ್ಸಿಮೇಟ್ ಚಾರ್ಜಸ್. ಈ ಪ್ರೈಸ್ಗೆ ಏನಾದ್ರು ನಾಳೆ ಎಕ್ಸಿಕ್ಯೂಟ್ ಆಗಿದೆ ಅಂತಂದ್ರೆ ಬೈ ಕೊಡ್ತಿದ್ದೀನಿ. ನೋಡಿ ಪ್ಲೇಸ್ಡ್ ಬೈ ಆರ್ಪಿಟೆಕ್ ಇಸ್ ಪ್ಲೇಸ್ಡ್ ಅಂತ ಹೇಳ್ತಾ ಇದೆ. ಸೊ ನೀವು ಆರ್ಡರ್ಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಆರ್ಡರ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ಓಪನ್ ಆರ್ಡರ್ ಕಾಣಿಸ್ತಿದೆಯಲ್ವಾ. ಸೊ 17:5:49 ಅಂದ್ರೆ 5:05:49 ಈವ್ನಿಂಗು ನಾವು ಬೈ ಆರ್ಡರ್ ನ ಪ್ಲೇಸ್ ಮಾಡಿದೀವಿ. ಆರ್ಪಿಟೆಕ್ ಅನ್ನೋ ಸ್ಟಾಕು NSE ಎಕ್ಸ್ಚೇಂಜ್ ಅಲ್ಲಿ ಅಂಡ್ CNC ಆರ್ಡರ್ ನ ಪ್ಲೇಸ್ ಮಾಡಿದೀವಿ. 100 ಕ್ವಾಂಟಿಟಿ $402.40. ಅದು ಪ್ರೈಸ್ ಬಂದು 0 ಅಂತ ಇದೆ. ಅದು ಎಕ್ಸಿಕ್ಯೂಟ್ ಆದ್ಮೇಲೆ ನಿಮಗೆ ಪ್ರೈಸ್ ಅನ್ನೋದು ಅಪ್ಡೇಟ್ ಆಗ್ತಾ ಹೋಗುತ್ತೆ. ನೋಡಿ AMO ರಿಕ್ವೆಸ್ಟ್ ರಿಸೀವ್ಡ್ ಅಂತ ಹೇಳ್ತಾ ಇದೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಈ ಆರ್ಡರ್ ಬಂದು ಬ್ರೋಕರ್ ಟರ್ಮಿನಲ್ ಅಂತ ಕರಿತೀವಿ. ಈಗ ನೀವೇನ್ ನೋಡ್ತಿದ್ರೆ ಇದು ಬ್ರೋಕಿಂಗ್ ಎ ಕಂಪ್ಲೀಟ್ ಸ್ಕಿನ್ ಏನ್ ನೋಡ್ತಿದ್ರ, ಇದು ಬಂದು ಬ್ರೋಕರ್ ಟರ್ಮಿನಲ್ ಇದು. ಓಕೆನಾ. ಸೊ ಈ ಬ್ರೋಕರ್ ಟರ್ಮಿನಲ್ ಸರ್ವರ್ ಅಂತ ಇರತ್ತಲ್ಲ, ಬ್ರೋಕರ್ ಸರ್ವರ್ ಮತ್ತೆ NSE ಎಕ್ಸ್ಚೇಂಜ್ ಎರಡು ಕನೆಕ್ಟ್ ಆಗಿರುತ್ತೆ. ಈ AM ಆರ್ಡರ್ ಈಗ ಹೋಗಿ ಬ್ರೋಕರ್ ಹತ್ರ ಇದೆ, ಎಕ್ಸ್ಚೇಂಜ್ ಕಳ್ಸಿಲ್ಲ ಇನ್ನು. ಸೊ ಬ್ರೋಕರ್ ಟರ್ಮಿನಲ್ ಬ್ರೋಕರ್ ಸರ್ವರ್ ಅಲ್ಲಿ ಕ್ಯೂ ಅಲ್ಲಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನ್ ಪ್ಲೇಸ್ ಮಾಡಿದ್ದೀನಿ AM ಆರ್ಡರ್, ನನಗಿಂತ ಮುಂಚೆ ಇನ್ನೊಂದು 15 ಜನ ಪ್ಲೇಸ್ ಮಾಡಿರ್ಬೋದು. ಅದೆಲ್ಲಾನು ಕ್ಯೂ ಅಲ್ಲಿ ಇಟ್ಟಿರ್ತಾನೆ. ಓಕೆನಾ. ಒನ್ಸ್ ಎಕ್ಸ್ಚೇಂಜ್ ಓಪನ್ ಆಗಿದ ತಕ್ಷಣ ಎಲ್ಲ ಆರ್ಡರ್ನು ಎಕ್ಸ್ಚೇಂಜ್ಗೆ ಕಳಿಸ್ತಾನೆ ಬ್ರೋಕರ್ ಸರ್ವರ್ ಇಂದ ಎಕ್ಸ್ಚೇಂಜ್ಗೆ ಹೋಗುತ್ತೆ. ಅವಾಗ ನಮಗೆ ಟ್ರೇಡ್ ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಮಾರ್ಕೆಟ್ ಪ್ರೈಸ್ ನಾನು ಇಟ್ಟಿರೋದ್ರಿಂದ ನಾಳೆಗೆ ಯಾವುದೇ ಮಾರ್ಕೆಟ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಈ ಪ್ರೈಸ್ ಅಲ್ಲಿ ಏನಾದ್ರು ಈಗ ಯಾವ್ದಿದೆ, ಈ ಪ್ರೈಸ್ ಅಲ್ಲಿ ಏನಾದ್ರು ಯಾವುದೇ ಪ್ರೈಸ್ ಓಪನ್ ಆಗ್ಲಿ ನಾಳೆ ಏನಾಗುತ್ತೆ, ನಾನು ಈ ಟ್ರೇಡ್ ಅನ್ನೋದು ಎಕ್ಸಿಕ್ಯೂಟ್ ಆಗಿ ಆ ಶೇರ್ಸ್ ಬಂದು ಈ ಪೊಸಿಷನ್ ಅಲ್ಲಿ ಕಾಣಿಸುತ್ತೆ ನಮ್ಗೆ ನಾಳೆ. ಓಕೆನಾ. ಸೊ ಇದನ್ನ AMO ಆರ್ಡರ್ ಅಂತ ಕರಿತೀವಿ, ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂತ ಕರಿತೀವಿ.